ತಾರೀಕು ಜನವರಿ ಇರುತ್ತೆ. ಹಾಗಾಗಿ 5ನೇ ತಾರೀಕು ಜನವರಿ 2025 ಭಾನುವಾರ ಈ ಚಿತ್ರಸಂತೆ ನಡೀತದೆ. ಚಿತ್ರಸಂತೆ ಬೆಳಿಗ್ಗೆ ಹೆಚ್ಚು ಕಮ್ಮಿ 6 ಗಂಟೆಯಿಂದ ಚಟುವಟಿಕೆ ಪ್ರಾರಂಭ ಆದರೆ ರಾತ್ರಿ 9 ಗಂಟೆವರೆಗೂ ಕೂಡ ಇರ್ತದೆ. ಈ ಚಿತ್ರಸಂತೆ ಚಟುವಟಿಕೆಗಳು ಬಹಳಷ್ಟು ಜನ ನೀವೆಲ್ಲ ವರದಿಗಾರ ಈಗಾಗಲೇ ನೋಡಿದ್ದೀರಿ. ಈ ಚಿತ್ರಸಂತೆ ಒಂದು ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ರೀತಿಯ ಒಂದು ಕಾರ್ಯಕ್ರಮ ಬಹುತೇಕ ಭಾರತದಲ್ಲಿ ಎಲ್ಲೂ ಕೂಡ ಇಲ್ಲ, ವಿಶ್ವದಲ್ಲಿ ಈ ರೀತಿಯ ಒಂದು ದಿನದ ಮಟ್ಟಿಗೆ ಸಾವಿರಾರು ಕಲಾವಿದರು ಒಂದೇ ಕಡೆ ಭಾಗವಹಿಸುವಂಥದ್ದು ಮತ್ತು ಲಕ್ಷಾಂತರ ಜನ ಒಂದು ವೀಕ್ಷಣೆ ಮಾಡಿ ಕಲಾಕೃತಿಗಳನ್ನು ಕೊಳ್ಳುವಂಥ ಪ್ರಕ್ರಿಯೆಗಳು ವಿಶ್ವದಲ್ಲೇ ಬಹುತೇಕ ಎಲ್ಲೂ ಇಲ್ಲ ಅನ್ನೋದು ಬಹಳಷ್ಟು ಜನ ಮಾಧ್ಯಮದ ಸ್ನೇಹಿತರು ಬೇರೆ ಬೇರೆ ದೇಶದಲ್ಲಿ ಚಿತ್ರಕಲೆಯ ಬಗ್ಗೆ ಮಾಹಿತಿ ಇರುವಂಥವ್ರು ಹೇಳುವಂಥ ವಿಷಯ. ಹಾಗಾಗಿ ಇದೊಂದು ವಿಶಿಷ್ಟವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಕರ್ನಾಟಕದಲ್ಲಿ ಅಷ್ಟೇ ಈ ಭಾರತದಲ್ಲಿ ಈ ರೀತಿಯ ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಒಂದು ಚಿತ್ರಕಲಾವಿದರು ಭಾಗವಹಿಸುವಂಥ ಸಂಖ್ಯೆ ಮತ್ತು ತೋರಿಸ್ತಾ ಇರುವಂಥ ಆಸಕ್ತಿ ಮತ್ತು ಸಾರ್ವಜನಿಕರು ಕೊಡ್ತಾ ಇರುವಂಥ ಪ್ರೋತ್ಸಾಹ. ಚಿತ್ರಸಂತೆಯನ್ನು ನಾವು ಹೆಣ್ಣು ಮಗುವಿಗೆ ಗರ್ಲ್ ಚೈಲ್ಡ್ಗೆ ಅರ್ಪಿಸಿದ್ದೇವೆ. ಅದಕ್ಕೆ ಮುಖ್ಯವಾಗಿರುವಂಥ ಕಾರಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚು ಸ್ಥಿತಿಯಲ್ಲಿರೋದು ಅಂದರೆ ಗರ್ಲ್ ಚೈಲ್ಡ್, ಹೆಣ್ಣು ಮಗು. ಅವರಿಗೆ ಅವರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳು, ಅವರ ಮೇಲೆ ಆಗ್ತಾ ಇರುವಂಥ ಅತ್ಯಾಚಾರಗಳು, ಅವರಿಗೆ ಶಾಲೆಯಲ್ಲಿ ಹೋಗಲಿಕ್ಕೆ ನಿರಾಕರಿಸ್ತಾ ಇರುವಂಥ ಸಂದರ್ಭಗಳು ಮತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಹೆಣ್ಣು ಮಗು ಶೋಷಣೆಗೊಳಗಾಗ್ತಾ ಇರುವಂಥ ಸಂದರ್ಭ ಮತ್ತು ಜನಸಂಖ್ಯೆ ಅನುಪಾತ ಭಾರತದಲ್ಲಿ ವಿಶೇಷವಾಗಿ ಹೆಣ್ಣು ಮತ್ತು ಗಂಡಿನ ನಡುವಿನ ಅನುಪಾತ ವರ್ಷದಿಂದ ವರ್ಷಕ್ಕೆ ಇಳಿತಾ ಬರ್ತಾ ಇದೆ. 1,000 ಗಂಡು ಮಕ್ಕಳಿಗೆ 1,000 ಹೆಣ್ಣು ಮಕ್ಕಳು ಇರಬೇಕಾಗಿದ್ದು ಬಹುತೇಕ ರಾಜ್ಯಗಳಲ್ಲಿ ಕೆಲವು ಕಡೆ 800ಕ್ಕಿಂತ ಕೆಳಗೆ ಬಂದಿದೆ. ಕೆಲವು ಕಡೆ ನಮ್ಮ ರಾಜ್ಯದಲ್ಲಿ 890ರಿಂದ 900 ಮಧ್ಯೆ ಇದೆ. ಇದು ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. ಹೆಣ್ಣು ಭ್ರೂಣ ಹತ್ಯೆಯ ಒಂದು ದೊಡ್ಡದಾಗಿರ್ತಕ್ಕಂಥ ಪಿಡುಗು ಕಾಣ್ತಾ ಇದೆ. ಇದನ್ನು ನೀವು ಮಾಧ್ಯಮದಲ್ಲಿ ನೋಡಿದ್ದೀರಿ, ವರದಿ ಮಾಡಿ. ನಮ್ಮ ಮಂಡ್ಯ ಜಿಲ್ಲೆಯಾಗಿರುವಂಥ ಪ್ರಕರಣಗಳು ಅನೇಕ ಜಿಲ್ಲೆಗಳಲ್ಲಿ 2 ಕಾರ್ಯಕ್ರಮಗಳು ನಮ್ಮಲ್ಲಿರ್ತವೆ. ಸಾಮಾನ್ಯ ಒಂದು ಹಿಂದಿನ ದಿವಸ ಅಂದರೆ 4ನೇ ತಾರೀಕು ಜನವರಿ ಶನಿವಾರ ಬೆಳಗ್ಗೆ 11 ಚಿತ್ರಕಲಾ ಸಮ್ಮಾನ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಪರಿಪಾಠವನ್ನು ನಾವು ಭಾಳ ವರ್ಷಗಳಿಂದ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಸರ್ತಿಯೂ ಕೂಡ ಅದು ಮುಂದುವರಿತು. ಇದುವರೆಗೆ ಅದರಲ್ಲಿ ನಾವು 4 ಪ್ರಶಸ್ತಿಗಳನ್ನ ಕೊಡ್ತಾ ಇದ್ವಿ. ಆದರೆ ಈ ಸರ್ತಿ ಒಂದು ಹೊಸ ಪ್ರಶಸ್ತಿಯನ್ನು ಶ್ರೀಮತಿ ದಿವಂಗತ ಶ್ರೀಮತಿ KS ನಾಗರತ್ನವರ ಹೆಸರಿನಲ್ಲಿ ಸೇರಿಸಿದ್ದಾರೆ. KS ನಾಗರತ್ನವರು ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ 20 ವರ್ಷಗಳಿಂದ ಹೆಚ್ಚು ಕಾಲ ಕೆಲಸ ಮಾಡಿದ್ದಾರೆ ಮತ್ತು ಚಿತ್ರಕಲಾ ಪರಿಷತ್ತಿನ ಈ ಒಂದು ವ್ಯವಸ್ಥೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವರು ಕೂಡ ಮಟ್ಟಿಗೆ ಕಾರಣರಾಗಿದ್ದಾರೆ. ಇಲ್ಲಿ ಸುಮಾರು 3,177 ಅರ್ಜಿಗಳು ನಮಗೆ ಬಂದಿತ್ತು. ನಾವು ನಿಮಗೆ ಕೊಟ್ಟಿದೆ. 22 ರಾಜ್ಯಗಳಿಂದ ಅರ್ಜಿಗಳು ಬಂದಿದ್ದಾವೆ. ಅದರಲ್ಲಿ ಚಿತ್ರಸಂತೆಯಲ್ಲಿ ಭಾಗವಹಿಸುವಂಥದ್ದು ವರ್ಷಕ್ಕಿಂತ ವರ್ಷಕ್ಕೆ ಭಾಗವಹಿಸುವಂಥ ರಾಜ್ಯಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಈ ಸರ್ತಿ 22 ರಾಜ್ಯಗಳು ಭಾಗವಹಿಸ್ತಾ ಇದ್ದಾರೆ. 3,177 ಅರ್ಜಿಗಳು ಬಂದಿದ್ದಾವೆ. ಇದರಲ್ಲಿ ಹೋದ ಸರ್ತಿಗೆ ಈ ಸರ್ತಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಹೋದ ಸರ್ತಿ ಶೇಷಾದ್ರಿಪುರಂ ಮಹೇಂದ್ರವರು ಫ್ಲೈಓವರ್ ಏನಿದೆ ಅದರ ಕೆಳಗೇನೂ ಕೂಡ ಕೆಲವರಿಗೆ ಅಕಾಮಡೇಟ್ ಮಾಡಿದ್ವಿ. ಇನ್ನು ಕೆಲವು ರಸ್ತೆಗಳಲ್ಲಿ ಗಾಂಧಿ ಭವನ ಮನೆ ತನಕ ಮಿನಿಸ್ಟ್ರಿ ಕ್ವಾರ್ಟರ್ಸ್ವರೆಗೂ ಮಾಡಿದ್ವಿ. ಕ್ರೆಸೆಂಟ್ ರಸ್ತೆಯಲ್ಲಿ ಉದ್ದಕ್ಕೂ ಮಾಡಿದ್ವಿ. ಆದರೆ ಈ ಸರ್ತಿ ಕೆಲವು ನಿರ್ಬಂಧಗಳು ಪೊಲೀಸ್ ಇಲಾಖೆ ನಮಗೆ ವಿಧಿಸಿದೆ. ಯಾಕೆಂದರೆ ಕೆಲವು ಫ್ರೀ ಮೂವ್ಮೆಂಟ್ ಆಫ್ ವೆಹಿಕಲ್ ಆಂಬುಲೆನ್ಸ್ ಇದೆಲ್ಲ ಆದ ದೃಷ್ಟಿಯಿಂದ ಶೇಷಾದ್ರಿಪುರಂ ಫ್ಲೈಓವರ್ ಕೆಳಗೆ ಈ ಸರ್ತಿ ನಾವು ಮಾಡ್ತಾ ಇದ್ವಿ. ಹಾಗೆ ಈ ಸರ್ತಿ ಹೋದ ಸರ್ತಿಗಿಂತ ಈ ಸರ್ತಿ ಸ್ವಲ್ಪ ಕಡಿಮೆ ಜನಕ್ಕೆ ಅಕಾಮಡೇಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಸರ್ತಿ 1,420 ಜನರಿಗೆ ಮಾತ್ರ ಅಕಾಮಡೇಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. 3,177. ಇದರಲ್ಲಿ ಸೀನಿಯರ್ ಸಿಟಿಸನ್ಸು 189 ಜನ, ಸ್ಪೆಷಲಿ ಏಬಲ್ಡ್ ಆರ್ಟಿಸ್ಟು 152 ಜನ. ಸ್ಪೆಷಲಿ ಏಬಲ್ಡ್ ಬಹುತೇಕ ನಾವು ಯಾರಿಗೂ ಕೂಡ ನಿರಾಕರಣೆ ಮಾಡಿಲ್ಲ. ಯಾರ್ಯಾರು ಹಾಕಿದಾರೋ ಎಲ್ಲೋ ಕೆಲವರು ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಅವ್ರ ಮೂಮೆಂಟೇ ಕಷ್ಟ. ನಾವು ಆ ಥರದ್ದು ಏನಾದರೂ ಪರಿಸ್ಥಿತಿ ಇದ್ರು ಬಿಟ್ಟರೆ ಬಹುತೇಕ ಸ್ಪೆಷಲಿ ಏಬಲ್ಡ್ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡ್ತೀವಿ. 152 ಜನಕ್ಕೆ. ಹಾಬಿ ಆರ್ಟಿಸ್ಟ್ಗಳಿಗೆ 292 ಜನಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಪ್ರೊಫೆಷನಲ್ ಆರ್ಟಿಸ್ಟ್ಗಳು 769 ಜನ ಇದ್ದಾರೆ. ಆರ್ಟಿಸ್ಟ್ಗಳು ಆರ್ಟ್ ಇನ್ಸ್ಟಿಟ್ಯೂಷನ್ಸ್ 18 ಆರ್ಟ್ ಇನ್ಸ್ಟಿಟ್ಯೂಷನ್ಗಳು ಇದರಲ್ಲಿ ಭಾಗವಹಿಸ್ತವೆ.
ಇದರಲ್ಲಿ ಯಾವ್ಯಾವ ರಾಜ್ಯದಿಂದ ಎಷ್ಟೆಷ್ಟು ಜನ ಅರ್ಜಿ ಹಾಕಿದ್ರು, ಅವರಿಗೆ ಎಷ್ಟು ಜನ ಇರ್ತಾರಂತ. ಬೆಳಗಿಂದ ಸಂಜೆವರೆಗೆ 3 ರಿಂದ 4 ಲಕ್ಷ ಅಂತ ಪೊಲೀಸರು ಹೇಳ್ತಾರೆ ನಮಗೆ. ಯಾಕಂದ್ರೆ ಅವರೆಲ್ಲ ಕಡೆ ಸ್ಟ್ರಾಟಜಿಕ್ ಪಾಯಿಂಟ್ಗಳಲ್ಲಿ ಪೊಲೀಸರು ಇರ್ತಾರೆ, ಅವ್ರು ಗಮನಿಸ್ತಾ ಇರ್ತಾರೆ. ಅವರು ಕೂಡ ಅಂಕಿಅಂಶದ ಪ್ರಕಾರ ಪ್ರತಿ ವರ್ಷ ಕನಿಷ್ಠ ಅಂದ್ರೆ 3 ಲಕ್ಷ, ಒಂದು ವರ್ಷ ಯಾವ್ದು ವರ್ಷ 5 ಲಕ್ಷದವರೆಗೂ ಬಂದಿದ್ದಾರೆ ಅಂತ. ಅಷ್ಟು ಬಂದೇ ಬರ್ತಾರೆ, ಸಾಮಾನ್ಯವಾಗಿ ಬರ್ತಾರೆ. ಆಮೇಲೆ ಇಡೀ ರಾಜ್ಯದಲ್ಲಿರುವಂಥ ಯಾರ್ಯಾರ ಹತ್ರ ಗ್ಯಾಲರಿಗಳಿದ್ದಾವೆ ಅವರು, ಆಮೇಲೆ ಯಾರ್ಯಾರು ಡೆವಲಪರ್ಸ್ ಇದ್ದಾರೆ, ಬಿಲ್ಡರ್ಸ್ ಇದ್ದಾರೆ, ಆರ್ಕಿಟೆಕ್ಟ್ಸ್ ಇದ್ದಾರೆ, ಅವರೆಲ್ಲ ಚಿತ್ರಸಂತೆಗೋಸ್ಕರ ಕಾಯ್ತಾರೆ. ಈ ಸಂದರ್ಭದಲ್ಲಿ ಬೇಕಾದಷ್ಟು ಕಲಾಕೃತಿಗಳು, ಆಮೇಲೆ ವೈವಿಧ್ಯವಾಗಿರ್ತಕ್ಕಂಥ ಕಲಾಕೃತಿಗಳು ಸಿಗ್ತವೆ ಅಂತ. ಯಾಕೆಂದರೆ 22 ರಾಜ್ಯಗಳಿಂದ ಬರ್ತದೆ, ಒಬ್ಬೊಂದು ರಾಜ್ಯದೇ ಒಂದೊಂದು ರೀತಿ ಇರ್ತದೆ. ಆಮೇಲೆ ಭಾಳ ಕನಿಷ್ಠ ಮೊತ್ತದಿಂದ ಹಿಡಿದು ಕೆಲವು ಲಕ್ಷ ರೂಪಾಯಿಗಳವರೆಗೆ ಅದರ ವ್ಯಾಲ್ಯೂ ಇರ್ತಕ್ಕಂಥ ಜನ ಅದಕ್ಕೋಸ್ಕರ ಕಾಯಂತವ್ರು ಇದ್ದಾರೆ. ಹಾಗೆ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ಫಾರ್ಚುನೇಟ್ಲಿ ಇದುವರೆಗೆ ಎಲ್ಲ ಕೂಡ ಸುಸೂತ್ರವಾಗಿ ನಡ್ಕೊಂಡು ಬಂದಿದೆ. 21 ವರ್ಷ ಚಿತ್ರಸಂತೆ, 22 ಅದೇ ರೀತಿ ನಡೀತದೆ ಅನ್ನೋಂಥ ಒಂದು ಭರವಸೆ ನಮಗಿದೆ.